ಈ ವಿಚಾರದಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಉತ್ತರವನ್ನ ಕೊಡಬೇಕಾಗಿದ್ದು. ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಯಾಕೆ ಹಾಕಿದ್ರಿ? ತಳಿರು ತೋರಣಗಳಿಂದ ಹಾಕಿ ಹೂವೆಲ್ಲ ಹಾಕಿಬಿಟ್ಟು ಊಟಕ್ಕೆಲ್ಲ ಬಡಿಸ್ಬಿಡಿ, ಇನ್ನೇನಿದೆ, ಕರೆದ್ಬಿಡಿ, ಎಲ್ಲ ಜನಕ್ಕೆ ಬರ್ತಾರೆ, ಹಬ್ಬ ಆಚರಣೆ ಮಾಡೋಣಂತೆ. ಅದಕ್ಕೆ ಉತ್ತರ ಕೊಡ್ತಾ ಇಲ್ವಂತೆ. ಯಾಕೆ ಹಿಂಗೆ ಮಾಡಿದ್ರಿ ಅಂತೇಳಿ. ಯು ಆರ್ ದ ರೆಸ್ಪಾನ್ಸಿಬಿಲಿಟಿ. ಇದಕ್ಕೆ ನೀವೇ ಅದಕ್ಕೆ ಜವಾಬ್ದಾರ ಆಗ್ತೀರಾ ಮಾನ್ಯ ಗೃಹ ಮಂತ್ರಿಗಳು. ಪ್ರಯತ್ನವನ್ನ ಪಡ್ತಾ ಇದೀವಿ ಬೆಳಗ್ಗೆಯಿಂದ ಕೂಡ, ಉತ್ತರನೇ ಕೊಡ್ತಾ ಇಲ್ಲ ಅದಕ್ಕೆ. ಇವತ್ತು ಕೊಠಡಿ ಕಾಣದಂತೆ ಪೊಲೀಸರು ಶಾಮಿಯಾನ ಹಾಕಿದ್ದಾರೆ. ಮೊನ್ನೆ ರಾತ್ರಿ ದರ್ಶನ್ಗೆ ಬಿರಿಯಾನಿ ಸಪ್ಲೈ ಆಗಿದೆ. ಪೊಲೀಸ್ ಇಲಾಖೆಯ ನಡೆಯಿಂದ ಈಗ ಪರಮೇಶ್ವರ್ ಅವರು ಮುಜುಗರಕ್ಕೀಡಾದ್ರ. ಬೆಳಗ್ಗೆಯಿಂದ ಪರಮೇಶ್ವರ್ ರಿಯಾಕ್ಷನ್ಗೆ ಯತ್ನವನ್ನ ಮಾಡಿದ್ರು ಕೂಡ ಯಾವುದೇ ಹೇಳಿಕೆಯನ್ನ ಕೊಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಮತ್ತೊಂದು ಕಡೆಗೆ ಶಾಮಿಯಾನ ಹಾಕಿದ್ದಕ್ಕೆ ಎಚ್ ಕೆ ಪಾಟೀಲ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾರಾದ್ರೂ ಒಬ್ಬರಾದ್ರೂ ಅಟ್ಲೀಸ್ಟ್ ಸರ್ಕಾರದ ವತಿಯಿಂದ ಮಾಡಿದಾರಲ್ವಾ? ಸೊ ಎಚ್ ಕೆ ಪಾಟೀಲ್ ಅವರೇನೋ ಬೇಸರವನ್ನ ವ್ಯಕ್ತಪಡಿಸಿದಾರೆ. ಕರೆಕ್ಟ್ ಸರ್, ಬೇಸರವನ್ನ ವ್ಯಕ್ತಪಡಿಸಿ ಏನು ಪ್ರಯೋಜನ? ಎಲ್ಲರೂ ಬೇಸರ ವ್ಯಕ್ತಪಡಿಸ್ತಾ ಇದ್ರಿ. ಇದನ್ನು ಯಾಕೆ ಮಾಡಿದ್ರಿ ಅಂತ ಉತ್ತರ ಕೊಡಿ. ಶಾಮಿಯಾನ ಹಾಕಿದ್ದು ಯಾಕೆ ಅಂತ ಯಾರದನ್ನು ಹೇಳಿದ್ರು? ಅವರಿಗೆ ಯಾರದಕ್ಕೆ ಜವಾಬ್ದಾರಿ ಆಗಿದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯ ಜವಾಬ್ದಾರಿ ಆಗಬೇಕಾದ್ರೆ ಅವರು ಇಲಾಖೆಯ ಸಚಿವರಾಗಿರುವಂಥ ಪರಮೇಶ್ವರ್ ಉತ್ತರ ಕೊಡಬೇಕಲ್ವಾ? ಅವರು ಸೈಲೆಂಟ್ ಆಗಿದ್ರೆ ಏನು ಪ್ರಯೋಜನ? ಉತ್ತರ ಕೊಡಬೇಕಲ್ಲ. ಯಾಕೆ, ಏನು, ಯಾರಾದರೂ ಹಿರಿಯ ಅಧಿಕಾರಿಗಳು ಹೇಳಿದ್ರ ಅಥವಾ ಏನಾದರೂ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ರ? ಆರೋಪಿಗಳು ಯಾವುದಾದ್ರೂ ಬೇರೆ 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 ರೀತಿಯಲ್ಲಿ ಏನಾದರೂ ವ್ಯವಸ್ಥೆ ಆಯಿತಾ? ಆ ವ್ಯವಸ್ಥೆ ಆಗಿದ್ದಕ್ಕೆ ಶಾಮಿಯಾನ ಹಾಕಿಬಿಟ್ಟು ಅವ್ರನ್ನ ಸೇಫಾಗಿ ನೋಡ್ಕೊಳ್ತಾ ಇದ್ದಾರಾ? ಇನ್ನು ಎಲ್ಲದಕ್ಕೂ ಕೂಡ ರಿಯಾಕ್ಷನ್ ಅನ್ನ ಕೊಡುವಂತಹ ಮಾನ್ಯ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಹ ಏನೂ ಗೊತ್ತಿಲ್ಲ ಅಂತೇಳಿ, ನೋಡಿ ಅವ್ರ ಕೈ ಸೊನ್ನೆ ನೋಡಿ ಹೇಗೆ ಅದು ಪ್ರಶ್ನೆಯನ್ನ ಕೇಳಿದಾಗ ಏನೂ ಗೊತ್ತಿಲ್ಲ ಅಂಥೇಳಿ. ಯಾಕೆ ಸರ್, ಇವತ್ತು ಭಗವದ್ಗೀತೆಯ ಯಾವ ವಾಕ್ಯಗಳು ಕೂಡ ನೆನಪಿಗೆ ಬರಲಿಲ್ವಾ? ಶ್ಲೋಕಗಳು ಬೇರೆ ಸಂದರ್ಭಗಳಲ್ಲಿ ಶ್ಲೋಕಗಳು ತುಂಬ ಚೆನ್ನಾಗಿ ಬರುತ್ತೆ, ಗಾದೆ ಮಾತುಗಳು ತುಂಬ ಚೆನ್ನಾಗಿ ಬರುತ್ತೆ. ಈ ವಿಚಾರದಲ್ಲಿ ಯಾಕೆ ಬರಲಿಲ್ಲ? ಕೇಳಬೇಕಲ್ವಾ? ನಿಮಗ ತಪ್ಪು ಅಂತ ಅನಿಸ್ಲಿಲ್ವಾ? ಸೊ ಇನ್ನೊಂದು ಕಡೆಗೆ ನೋಡಿ, ಎಚ್ ಕೆ ಪಾಟೀಲ್ ಸರ್ ಹೇಳ್ತಾ ಇದ್ರೆ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಕಾನೂನು ವಿಚಾರದಲ್ಲಿ ಹೇಗಿರುತ್ತೆ ಏನು ಅಂತ ಹೇಳಿ. ಆದರೆ ಇನ್ನುಳಿದಂಥವ್ರು ಯಾಕೆ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ? ಅಥವಾ ಸರ್ಕಾರದ ಸೂಚನೆಯ ಮೇರೆಗೆ ಶಾಮಿಯಾನ ಹಾಕಿದ್ದಾರೆ ಅಂತ ಹೇಳಬೇಕಾ ಈ ವಿಚಾರದಲ್ಲಿ? ಯಾಕಂದರೆ ನಿಮ್ಮ ನಡವಳಿಕೆಗಳು ಹಾಗೆ ಕಾಣಿಸ್ತಾ ಇದೆ. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು, ಅವರು ಉತ್ತರವನ್ನ ಕೊಡ್ತಾ ಇಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತ್ರ ಬೇರೆ ಸಂದರ್ಭಗಳಲ್ಲೆಲ್ಲ ಭಗವದ್ಗೀತೆಯ ಶ್ಲೋಕಗಳನ್ನೆಲ್ಲ ಹೇಳ್ತಾರೆ, ಗಾದೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಏನೇನೇನೆಲ್ಲ ಶಬ್ದಗಳ ಬಳಕೆ ಆಗ್ತಾ ಇತ್ತು ಅವರಿಗೆ. ಇವತ್ತು ಪಾಪ ಅದು ಯಾವುದು ನೆನಪಾಗಲಿಲ್ವೇನೋ, ಬರೀ ಕೈ ಸೊನ್ನೆ ಮಾತ್ರ ನೆನಪಾಯಿತು. ಯಾಕೆ ಈ ಪರಿಸ್ಥಿತಿ? ಇದು ಸರ್ಕಾರದ ಸೂಚನೆಯ ಮೇರೆಗೆ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿಗೆ ಬರ್ತಾ ಇದೆಯಾ, ತಂದಿಡ್ತಾ ಇದೆಯಾ ಈ ಪ್ರಕರಣ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದೇ ರೀತಿಯ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಮತ್ತು ಯಾವುದೇ ಕೇಸ್ಗೆ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಮೊದಲಿಗೆ ಆಗ್ತಿದ್ರು. ಕಾರಣ ಅವರು ಪೊಲೀಸ್ ಇಲಾಖೆ ಒಂದೊಂದು ರೀತಿಯಲ್ಲಿ ಮುಖ್ಯಸ್ಥರು, ಆ ಒಂದು ಇಲಾಖೆ ಸಚಿವರು ಕೂಡ. ಇಲ್ಲಿ ತನಕವೂ ಕೂಡ ಎಲ್ಲೂ ಕೂಡ ಒಂದು ಹಿಂದೇಟನ್ನು ಹಾಕದಂಥ ಪರಮೇಶ್ವರ್ ಅವರು ಒಂದು ರೀತಿಯಲ್ಲಿ ಜೆಂಟ್ಲ್ಮೆನ್ ಆಗಿ ಒಂದು ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ರು. ಆದರೆ ಇವತ್ತು ಅವರು 3 ಬಾರಿ ರಿಯಾಕ್ಷನ್ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಆ ಪರಮೇಶ್ವರ್ ಕಾಣಲಿಲ್ಲ ಎಲ್ಲೂ ಕೂಡ. ಯಾಕೆಂದರೆ ಅವರು ಮೊದಲ ಬಾರಿ ಬಂದಂಥ ಸಂದರ್ಭದಲ್ಲೂ ಕೂಡ ಪರಮೇಶ್ವರ್ ಅವರು ವಿಧಾನಸೌಧಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ತರಾತುರಿ ಇರುತ್ತೆ, ಕ್ಯಾಬಿನೆಟ್ ಇರ್ತಿತ್ತು, ಮಾಹಿತಿ ಇಲ್ಲದೇ ಇರೋ ಕಾರಣಕ್ಕೋಸ್ಕರವಾಗಿ ಹೋದ್ರು ಅಂತ ಅಂದ್ಕೋಬೋದು. ಆದರೆ ಕ್ಯಾಬಿನೆಟ್ ಮುಗಿಸ್ಕೊಂಡು ಬಂದ ಬಳಿಕವೂ ಕೂಡ ಇದೇ ಜಾಗದಲ್ಲಿ ಪರಮೇಶ್ವರ್, ಈಗ ನಾನು ನಿಂತಿರ್ತಕ್ಕಂಥ ಜಾಗದ ಒಂದೆರಡು ಹೆಜ್ಜೆ ಹಿಂದೆ ಇದೇ ಜಾಗದಲ್ಲಿ ನಿಂತ್ಕೊಂಡು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಾರೆ. ಅಂದರೆ ಯಾವ ಸ್ಟೇಷನ್ನು, ಏನು ಮಾಡಿದ್ದಾರೆ, ಈ ರೀತಿ ಕೇಳಿಸ್ಕೊಂಡ ಮೇಲೂ ಕೂಡ ಹೌದಾ ಅನ್ನೋದಷ್ಟೇ ಬಿಟ್ಟರೆ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿಲ್ಲ. ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತಲೂ ಕೂಡ ಹೇಳಿಲ್ಲ. ಹಾಗಾದರೆ ಇದೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಏನಾದರೂ ಸೂಚನೆ ಕೊಟ್ಟಿದ್ದಾರಾ? ಇದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಅಥವಾ ಸರ್ಕಾರ ಏನಾದರೂ ಸೂಚನೆ ಕೊಟ್ಟಿದೆಯಾ? ಯಾಕೆಂದರೆ ಸ್ಟಾರ್ಗೊಂದು ರೀತಿ ನ್ಯಾಯ, ಬೇರೆ ಸಾಮಾನ್ಯರಿಗೊಂದು ರೀತಿ ನ್ಯಾಯ ಅನ್ನೋ ರೀತಿಯಲ್ಲಿ ಸರ್ಕಾರದಿಂದ ಏನಾದರೂ ಆಜ್ಞೆ ಹೋಗಿದೆಯಾ ಅನ್ನೋದು. ಜೊತೆಗೆ ಇಲ್ಲಿಂದ ಹೋದ್ರು ಅಂತೇಳಿ ಆ ಗೇಟ್ ಬಳಿಯೂ ಕೂಡ ನಾವು ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ರಿಯಾಕ್ಷನನ್ನು ಕೇಳಿದ್ವಿ. ಅಲ್ಲೂ ಕೂಡ ಮಾತನಾಡಿಲ್ಲ, ಒಂದು ಲುಕ್ಕನ್ನು ಕೊಟ್ಟರು. ಮಳೆ ಬರ್ತಾ ಇತ್ತು, ಮಳೆ ಬಂದರೂ ಕೂಡ ಲೆಕ್ಕಿಸದೆ ಕಾರನ್ನೇರಿ ಹೊರಟರು. ಅಂದರೆ ಇದೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಆ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಜವಾಬ್ದಾರರು ಪರಮೇಶ್ವರ್ ಅವರು ಆ ಕೆಲಸವನ್ನು ಮಾಡಬೇಕಾಗಿತ್ತು, ಮಾಡಲಿಲ್ಲ.
ಜೊತೆಗೆ ಸರ್ಕಾರದಲ್ಲಿ ಯಾರೊಬ್ರು ಕೂಡ ಅಂದ್ರೆ ಎಚ್ ಕೆ ಪಾಟೀಲ್ ಅವರು ಕ್ಯಾಬಿನೆಟ್ ಇದ್ದ ಕಾರಣಕ್ಕೋಸ್ಕರ ಬ್ರೀಫಿಂಗ್ ಇತ್ತು, ಹಾಗಾಗಿ ಅನಿವಾರ್ಯವಾಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ, ಬೇಸರ ಮಾತ್ರ ವ್ಯಕ್ತಪಡಿಸಿದ್ದಾರೆ. ಉಳಿದಂತೆ DCM ಕೂಡ ಯಡಿಯೂರಪ್ಪನವ್ರ ಪ್ರಕರಣ ಈ ಪ್ರಕರಣ ಕೇಳಿದ್ರು ಕೂಡ ಒಂದು ರೀತಿಯಲ್ಲಿ ಕೈ ಮುಗಿದು ತಲೆ ಬಗ್ಗಿಸ್ಕೊಂಡು ಹೋದ್ರು. ಹಾಗಾಗಿ ಸರ್ಕಾರ ಈ ಒಂದು ವಿಚಾರವನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ, ಇದಕ್ಕೆ ಯಾರು ಜವಾಬ್ದಾರರು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಬೇಕಾಗತ್ತೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಉತ್ತರ ಕೊಡಬೇಕಾಗುತ್ತೆ, ಸರ್ಕಾರ ಇಲಾಖೆಯ ಪ್ರಮುಖ ಸಚಿವರು ಕೂಡ ಉತ್ತರ ಕೊಡಬೇಕಾಗುತ್ತೆ. ಇದೆಲ್ಲವನ್ನು ನೋಡಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆಗೆ ಸರ್ಕಾರದಿಂದ ಏನಾದರೂ ನಿರ್ದೇಶನ ಹೋಗಿದೆ ಅಂತ. ಯಾಕೆಂದ್ರೆ ಸಾಕಷ್ಟು ಮಾತುಗಳು ಹರಿದಾಡ್ತಾ ಇದೆ. ಅಂದ್ರೆ ಯಾರೊಬ್ರು ಸಚಿವರು ಹಸ್ತಕ್ಷೇಪ ಮಾಡ್ತಾ ಇದ್ರೆ, ಒತ್ತಡ ಹಾಕಿದ್ರು, ಇನ್ನೊಬ್ಬ ಮಾಜಿ ಶಾಸಕ ಎಲ್ಲ ಒಂದ್ ಕಡೆ ಫೋನ್ ಮಾಡ್ತಾ ಇದ್ರು, ಅವ್ರು ಒತ್ತಡ ಹಾಕಿದ್ರು. ಈ ರೀತಿ ಎಲ್ಲ ಇರಬೇಕಾದ್ರೆ ಸರ್ಕಾರದಿಂದ ಒಂದು ಸ್ಪಷ್ಟನೆ ಬಂದ್ರೆ ಇಲ್ಲ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತೆ ಅಂತ ಬೇರೆಲ್ಲ ಕೇಸ್ಗಳಲ್ಲಿ ಯಾವ ರೀತಿ ಹೇಳ್ತಾ ಇದ್ರು, ಈಗಲೂ ಕೂಡ ಅದೇ ನಡೆಯುತ್ತೆ, ಸಾರ್ವಜನಿಕ ತೊಂದರೆ ಆಗಲ್ಲ, ಯಾವ ಪೆಂಡಾಲ್ ಕೂಡ ಇರೋದಿಲ್ಲ, ಆರೋಪಿಗಳಿಗೆ ಎಲ್ಲರೂ ಕೂಡ ಒಂದೇ ಕಾನೂನು ಅಂತ ಹೇಳ್ಬಿಟ್ಟಿದ್ರೆ ಖಂಡಿತವಾಗಿ ಕೂಡ ಯಾರೂ ಕೂಡ ಅನುಮಾನ ಪಡ್ತಾ ಇರಲಿಲ್ಲ. ಹಾಗಾಗಿ ಅವ್ರು ರಿಯಾಕ್ಟ್ ಮಾಡದೆ ಒಂದ್ ರೀತಿ ಎಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದೇ ಇಷ್ಟೆಲ್ಲ ಅನುಮಾನಕ್ಕೆ ಕಾರಣ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅವ್ರು ಯಾರೂ ಕೂಡ ರಿಯಾಕ್ಟ್ ಮಾಡದೇ ಇರೋದಕ್ಕೇನೆ ಈ ಅನುಮಾನಗಳು ಬರ್ತಾ ಇದೆ. ಸರ್ಕಾರದ ಸೂಚನೆಯ ಮೇರೆಗೆ ಅಲ್ಲಿ ಪೆಂಡಾಲ್ ಅನ್ನು ಹಾಕಿರೋದು, ಬಿರಿಯಾನಿಯನ್ನು ಕೊಡ್ತಾ ಇರೋದು, ಫೋನ್ ಅನ್ನ ಕೂಡ ಮಾತನಾಡಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರೋದು, ಇವೆಲ್ಲವೂ ಕೂಡ ರಾಜಾತಿಥ್ಯ ಒಂದು ಕೊಲೆಯ ಆರೋಪಿಗಳಿಗೆ ಸಿಗ್ತಾ ಇರೋದು. ಯಾಕೆ? ಒಬ್ಬ ನಟ ಅನ್ನೋ ದೃಷ್ಟಿಯಿಂದಾಗಿ. ಅದಕ್ಕೆ ದೊಡ್ಡವರಿಗೊಂದು ಕಾನೂನು, ಸಣ್ಣವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು ಅಂತ ಯಾಕೆ ಜನ ಹೇಳ್ತಾರೆ ಅಂದರೆ ಇಂಥ ಪ್ರಕರಣಗಳೇ ಕಣ್ಣಿಗೆ ಆಚೋ ರೀತಿಯಲ್ಲಿ ನಿಂತ್ಕೊಂಡಿದೆ ನೋಡಿ ಪ್ರಕರಣಗಳು.